ಹಾಯ್ ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಚಿಲ್ಡ್ರನ್ಸ್ ಅಂದರೆ 6 ವರ್ಷದಿಂದ 7 ವರ್ಷ ಮಕ್ಕಳಿಗೆ ಮಿಡ್ಡಿ ಕಟಿಂಗ್ ನೋಡೋಣ. ಹಾಗೆ ನಾಳೆ ಬರುವಂಥ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನು 2 ಲೇಯರ್ನು ನೀಟಾಗಿ ಫೋಲ್ಡ್ ಮಾಡಿ ತೊಗೊಬಿಡ್ತೀನಿ. ಯಾಕಂದರೆ ಫೋಲ್ಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆ ಕಾರಣದಿಂದ ಫೋಲ್ಡಿಂಗ್ ಮಾಡ್ಕೊಬಿಡ್ತೀನಿ. ಈಗ 2 ಲೇಯರ್ ಫೋಲ್ಡ್ ಮಾಡ್ಕೊಂಡ ನಂತರ ಮತ್ತೆ ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊಬಿಡಿ. ಓಕೆ, ಅಂದರೆ ನಾವು ರೈಟ್ ಸೈಡ್ಗೆ ಟೋಟಲ್ಲು 4 ಪೀಸ್ ಇರ್ತದೆ. ಆದರೆ ಸೆಂಟ್ರಲ್ಲಿ ಯಾವುದೇ ರೀತಿ ಅಂತ ಕಟ್ ಮಾಡೋಕ್ಕೂ ಹೋಗಬೇಡಿ. ಓಕೆ, ಈ 4 ಪೀಸು ಒಂದೇ ಲೆವೆಲಾಗಿ ಇದೆಯಲ್ವ ಅಂತ ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಬೇಡಿ. ಓಕೆ, ಯಾಕಂದರೆ ಈ 4 ಪೀಸುಗಳು ನಮಗೆ ಒಂದೇ ಲೆವೆಲಾಗಿ ಇರಬೇಕಲ್ವ. ಆ ಕಾರಣದಿಂದ ಈ 4 ಪೀಸುಗಳನ್ನ ಒಟ್ಟಿಗೆ ಸೇರಿಸಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಡಿ. ಹಾಗೆ ನೆಕ್ಸ್ಟ್ ಬಾಟಮ್ಗೆ ಫೋಲ್ಡಿಂಗ್ ಆಗೋಷ್ಟು ಮಾರ್ಜಿನ್. ಓಕೆ, ನಾನು ಬಾಟಮ್ ಫೋಲ್ಡಿಂಗ್ ಆಗೋಷ್ಟು ಮಾರ್ಜಿನ್ ಬಂದುಬಿಟ್ಟು 2.5 ಇಂಚು ಮಾಡ್ತಾಯಿದ್ದೀನಿ. ಓಕೆ, 2.5 ಇಂಚು ಇದು ಬಾಟಮ್ಗೆ ಫೋಲ್ಡಿಂಗ್ ಮಾಡೋಕ್ಕಂಗೆ. ಓಕೆ, ಕ್ಲಾತ್ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಫೋಲ್ಡ್ ಮಾಡ್ಕೋಬೋದು. ಇದು ಕ್ಲಾತ್ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಇರ್ತದೆ, ಹಾಗಾಗಿಬಿಟ್ಟು. ಓಕೆ, ಲೆಂತ್ ಬಂದುಬಿಟ್ಟು 18 ಇಂಚು. ಓಕೆ, ಲೆಂತ್ ಬಂದುಬಿಟ್ಟು 18 ಇಂಚು. ಸೇಮ್ ಅದೇ ಇನ್ನೊಂದು ಸೈಡ್ಗೂ 18 ಇಂಚು. ಯಾಕಂದರೆ ಹೈಟ್ ಬಂದುಬಿಟ್ಟು ಇದು 18 ಇಂಚು. ಮತ್ತು ಬೆಲ್ಟ್ ಅನ್ನೋದು ಪ್ಲಸ್ ಆಗುತ್ತೆ. ಓಕೆ, ಸ್ಟ್ರೈಟಾಗಿ ಮಾರ್ಕೊಬಿಟ್ಟು ಈ ಕಡೆಯೂ ಕಟ್ ಮಾಡ್ಕೊಬಿಡಿ. ಓಕೆ, ಇದು 4 ಇಂಚು. ಓಕೆ, ಬೆಲ್ಟ್ಗೂ ಬಟ್ಟೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾಕಂದರೆ ಕೆಲವೊಂದು ಬಟ್ಟೆಗಳು ಕಡಿಮೆ ಇರ್ತವೆ, ಹಾಗಾಗಿಬಿಟ್ಟು ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೊರಿ. ಓಕೆ, ಇದು 2 ಪೀಸು ಇವಾಗ ಕಟ್ ಆಗಾಯಿತು. ಹಾಗೆ ನೆಕ್ಸ್ಟ್ ಇದರಲ್ಲಿ ನಾವು ಸೆಂಟ್ರಿಗೆ ಓಪನ್ ಮಾಡ್ಕೊಬಿಡೋಣ. ಓಕೆ, 6 ಇಂಚು ಅಷ್ಟು ಸೆಂಟ್ರಿಗೆ ಓಪನ್ ಮಾಡ್ಕೊಬಿಡೋಣ. ಈ ಸೆಂಟ್ರಿಗೆ ಓಪನ್ ಮಾಡ್ಕೊಂಡು ನಂತರ ಇವಾಗ ಇದರಲ್ಲಿ ಇರೋದು ಒಂದು ಲೇಯರ್ ಬಂದುಬಿಟ್ಟು ನಮಗೆ ಬೆಲ್ಟ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ಬಂದುಬಿಟ್ಟು ನಮಗೆ ಲೂಫ್ಗಳಿಗೆ ದಾರ ರೆಡಿ ಮಾಡ್ಕೊಳಕ್ಕೂ ಅದರಲ್ಲಾಗುತ್ತೆ, ಮತ್ತು ಉಕ್ಸ್ಗಳಿಗೆ ಅದಕ್ಕೂ. ಓಕೆ, ಈಗ ಬೆಲ್ಟ್ ಬಂದುಬಿಟ್ಟು ನಮಗೆ 15 ಟೋಟಲ್ಲು ರೌಂಡ್ ಆಫ್ ಬಂದುಬಿಟ್ಟು 30 ಇಂಚು ಬರುತ್ತೆ. ಓಕೆ, ಇದು 30 ಇಂಚಿಗೆ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊಬಿಡಿ. ಓಕೆ, ಕಟ್ಟಿಂಗು ಸ್ಟಿಚಿಂಗು ಎರಡೂ ನೋಡಿದ್ರೇ ಏನೇ ವರ್ಕ್ ಮಾಡ್ತೀನಿ ಅಂದ್ರೂ ನಮಗೆ ಅರ್ಥ ಆಗೋದು. ಬಟ್ ಒಂದು ನೋಡಿಲ್ಲ ಅಂದರೆ ಅರ್ಥ ಆಗೋದಿಲ್ಲ. ಇದಕ್ಕೆ ಮತ್ತೆ ಫೀಸಿಂಗ್ ಹಾಕ್ಕೊಂಡು ಯಾಡ್ ಮಾಡ್ಕೊತೀನಿ. ಈಗ ನಾನು ಅದನ್ನು ಫೀಸಿಂಗನ್ನು ಓಕೆ, ಇವಾಗ ಕಟ್ಟಿಂಗ್ ಆಯಿತು. ಈಗ ನೆಕ್ಸ್ಟು ಅದನ್ನು ಫೀಸಿಂಗನ್ನು ಯಾಡ್ ಮಾಡ್ಕೊಬಿಡ್ತೀನಿ. ಅಂದರೆ ಕ್ಯಾನ್ವಾಸ್ ಹಾಕೋಕ್ಕೆ ಹೋಗಬೇಡಿ ಇದಕ್ಕೂ. ಯಾಕಂದರೆ ಬೆಲ್ಟ್ ಬಂದುಬಿಟ್ಟು ಹಾರ್ಡಾಗಿರಬಾರ್ದು, ಸ್ಮೂತಾಗಿರಬೇಕು. ಆ ಕಾರಣದಿಂದ ಫೀಸಿಂಗನ್ನು ಯಾಡ್ ಮಾಡ್ಕೊರಿ. ಓಕೆ, ನೋಡಿ ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಏನಾದರೂ ಭೇಟಿಯಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ನಿಮಗೆ ಡೌಟ್ಗಳು ಏನೇ ಇರಲಿ ಖಂಡಿತವಾಗಲೂ ನಾವು ಕಮೆಂಟ್ ಮಾಡಿದ್ರೆ ರಿಪ್ಲೈ ಮಾಡೇ ಮಾಡ್ತೀವಿ. ಹಾಗೆ ನಿಮಗೆ ಏನೇ ಸ್ಟಿಚಿಂಗಲ್ ಬಗ್ಗೆ ಆಗ್ಬೋದು, ಕಟಿಂಗಲ್ ಬಗ್ಗೆ ಆಗ್ಬೋದು, ಎನಿ ಒಂದು ಕ್ವಶನ್ ಇದ್ರೂ ಕಮೆಂಟ್ ಮಾಡಿ. ಮತ್ತು ನಾಳೆ ಇದೇ ಸ್ಟಿಚಿಂಗ್ ವಿಡಿಯೋ ಇರ್ತದೆ. ನೋಡಿದ ನಂತರ ನೀವು 6 ವರ್ಷದಿಂದ 7 ವರ್ಷ ಮಕ್ಕಳಿಗೆ ಮಿಡಿ ಹೊಲಿಯೋದನ್ನು ಕಲೀರಿ. ಓಕೆ ಫ್ರೆಂಡ್ಸ್, ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.